ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂಕಾರ್, ಏನವ್ರಿನ್ನೂ ವಾಪಸ್ ಬರ್ಲೇ ಇಲ್ಲ? ಮಾಮ್, ಬರ್ತಾರೆ, ಸುಮ್ನೆ ಇರು. ಖಂಡಿತ ಅವ್ರು ಹೋಗಿರೋ ಕೆಲ್ಸ ಅಂತೂ ಆಗಿರಲ್ಲ. ಆ ಭೈರವಿ 4 ಉಪದೇಶದ ಮಾತಾಡಿ ಕಳ್ಸಿರ್ತಾಳೆ. ಹಾಗಂತೀಯ ಬೇಬಿ? ಆದ್ರೂ ಡ್ಯಾಡ್, ಆದ್ರೂಗಿದ್ರು ಏನೂ ಇಲ್ಲ, ಸುಮ್ನೆ ಇರಿ. ನಾವೇನ್ ಯೋಚನೆ ಮಾಡ್ತೀವೋ ಅದೇ ಆಗತ್ತಂತೆ. ಸೊ ಥಿಂಕ್ ಪಾಸಿಟಿವ್. ಬೇಬಿ, ನೋಡಿದ್ಯಾ? ನೀನ್ ಹೇಳ್ದಾಗೆ ಅವ್ರ ಮುಖ ಹಿಂಗ್ ಮಂಗನಂಗಾಗಿದೆ. ನಾನು ಅವಾಗ್ಲೇ ಹೇಳಿಲ್ವ ಮಾಮ್, ಭೈರವಿ ಅಷ್ಟು ಸುಲಭವಾಗಿ ಬೇರೆಯವ್ರ ಮಾತು ಕೇಳಲ್ಲ ಅಂತ. ಆಯ್ತು, ಅದೇನಾಗಿದೆ ಅಂತ ವಿಚಾರಿಸೋಣ, ನಡೀರಿ. ಅಕ್ಕ, ಹೋದ್ ಕೆಲ್ಸ ಏನಾಯ್ತಕ್ಕ? ಎಲ್ಲ ಸುಸೂತ್ರವಾಗಾಯ್ತಾ? ಏನ್ ಸುಸೂತ್ರನೋ ಏನೋ. ಆ ಭೈರವಿ ಅಪ್ಪ ಅನ್ನಿಸ್ಕೊಂಡಿರೋ ಧರ್ಮೇಂದ್ರ ದಿವಾನು ಮಹಾ ದುರಹಂಕಾರಿ. ಅಂದ್ರೆ ಸತ್ಕಾರ ಏನೋ ಚೆನ್ನಾಗೆ ಮಾಡಿದ್ರು, ಆದ್ರೆ ಮದ್ವೆ ವಿಷಯ ಒಪ್ಕೊಂಡಾಗ ಏನು ಕಾಣಿಸ್ತಾ ಇಲ್ಲ. ನಮ್ ಸಂಬಂಧ ಏನ್ ಬೇಡ ಅಂತ ಹೇಳಿಲ್ವಲ್ಲ ಅವರು. ಅವ್ರು ಅದನ್ನ ನೇರವಾಗಿ ಹೇಳಿಲ್ಲ ಅಷ್ಟೆ, ಆದ್ರೆ ಅವ್ರ ಮಾತಿನ ವರ್ಷ ಕೇಳಿದ್ರೆ ಹಾಗೇ ಅನ್ನಿಸ್ತು. ಅಜ್ಜಿ, ಅಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳಿ, ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ದೊಡ್ಡ ಮಗ ಅಥರ್ವನ್ ಬಿಟ್ಟು 2ನೇ ಮಗನ್ಗೆ ಯಾಕೆ ಮದ್ವೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಇದೆಲ್ಲ ಬೇಕಾ ಅವ್ರಿಗೆ? ಅವ್ರ ಮನೆ ಹುಡುಗಿನ ಕೊಡ್ತಾರೋ ಇಲ್ವೋ ಅಂತ ಅಷ್ಟ್ ಹೇಳ್ಬೇಕು ತಾನೆ. ಅಮ್ಮ, ಹುಡುಗಿನ್ ಕೊಡಲ್ಲ ಅಂತ ಧರ್ಮೇಂದ್ರ ಅವ್ರೇನ್ ಹೇಳಿಲ್ಲ. ಅಂದ್ರೆ ಅಥರ್ವನ್ ಮದ್ವೆ ಮಾಡಿದ್ರೆ ಮಾತ್ರ ಮಗಳನ್ ಕೊಡೋ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಅದೇನೋ ಅಡ್ಗೋಡ ಮೇಲ್ ದೀಪ ಇಟ್ ಹಾಗೆ, ಪೂರ್ತಿ ಮನ್ಸಿಂದ ಏನ್ ಹೇಳಿಲ್ವಲ್ಲ. ಓ, ಹಾಗಂದ್ರ ಅತ್ತೆ? ಹೌದು ಕಣೆ, ನಂಗೆ ಯಾಕೋ ಅವ್ರ ಮಗಳನ್ನ ನಮ್ಮನೆ ಕೊಡೋ ತರ ಕಾಣಿಸ್ತಾ ಇಲ್ಲ. ಅಜ್ಜಿ, ಅಣ್ಣ ತಮ್ಮ ಇರೋ ಮನೇಲಿ ಅಣ್ಣಂಗೆ ಮದ್ವೆ ಆಗದೆ ತಮ್ಮನ್ ಮದ್ವೆ ಯಾಕೆ ಅಂತ ಕೇಳೋದು ಸಹಜ ಅಲ್ವಾ? ಹೌದು ಅತ್ತೆ, ಅದ್ರಲ್ಲಿ ತಪ್ಪೇನು? ತಪ್ಪೇನಿಲ್ಲ, ಆದ್ರೆ ಸಮಸ್ಯೆ ಇರೋದು ಅಲ್ಲೇ ಅಲ್ವಾ? ಸಮಸ್ಯೆನಾ? ಏನಮ್ಮ ಅದು? ಅಥರ್ವನ್ ಮದ್ವೆ ಬಗ್ಗೆ ಕೇಳಿದಾಗ ವಸುಂಧ್ರಾ ಅವನ್ ಜೀವನದಲ್ಲಿ ಏನೆಲ್ಲ ನಡೀತು ಅಂತ ಹೇಳಿದ್ಲು. ಅದೆಲ್ಲ ಕೇಳಿದ ನಂತರ ಆ ಧರ್ಮೇಂದ್ರ ಅಥರ್ವನ್ ಹುಡುಗಿ ಜೊತೆ, ಅಂದ್ರೆ ಆ ಭವಾನಿ ಜೊತೆ ಮದ್ವೆ ಮಾಡಿ ಅವಳನ್ನ ಹುಡುಕಿ ಅಂತ ಹೇಳ್ಬೋದಾ? ಏನು, ಭವಾನಿನ ಹುಡುಕ್ಬೇಕಂತ? ಹೌದು ಕಣೆ, ನನ್ಗೆ ಯಾಕೋ ಇದ್ ಸರಿ ಹೋಗ್ತಾ ಇಲ್ಲ. ಅಲ್ಲ, ಸತ್ ಹೋಗಿರೋ ಹುಡುಗಿನ ಹುಡುಕ್ ಮದ್ವೆ ಮಾಡಿ ಅಂದ್ರೆ ಏನರ್ಥ? ಸತ್ ಹೋಗಿರೋ ಭವಾನಿನ ಎಲ್ಲಿಂದ ತರೋದು? ಹಾಗೆಲ್ಲ ಸತ್ತೋದವ್ರನ್ನ ತರಬೇಕಾದ್ರೆ ಈ ಪ್ರಪಂಚ ಏನಾಗ್ತಿತ್ತು? ಒಂದಕ್ಕೊಂದು ಅರ್ಥನೇ ಇರ್ತಿರ್ಲಿಲ್ಲ. ಹೌದಮ್ಮ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಭವಾನಿ ಬದುಕಿದ್ರೆ ಇಷ್ಟೊತ್ತಿಗೆ ಮದ್ವೆ ಮಾಡ್ತಾ ಇರ್ಲಿಲ್ವಾ? ಅವ್ರ ಪ್ರಪಾತಕ್ ಬಿದ್ದಿರೋ ಫ್ಯಾಮಿಲಿನ ಯಾರು ಕಂಡು ಹಿಡಿಯೋಕೆ ಆಗ್ಲಿಲ್ಲ. ಹಾಗಿದ್ಮೇಲೆ ಅವ್ರನ್ನ ಎಲ್ಲಿಂದ ತರೋದು? ಮದ್ವೆ ಆದ್ರೂ ಹೇಗ್ ಮಾಡೋದು? ನೀವು ಭೈರವಿ ಮನೆಗೆ ಹೋಗಿದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು ಅಥರ್ವ. ಅಂದ್ರೆ ಭವಾನಿ ಜೊತೆ ನನ್ ಮದ್ವೆ ಆದ್ರೆ ವಿರಾಟ್ಗೆ ಭೈರವಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರಾ? ಒಟ್ನಲ್ಲಿ ನಿನ್ ಮದ್ವೆ ಮಾಡ್ಬೇಕಂತೆ ಅವ್ರು ಹೇಳಿದ್ರು ಅಂತ ನಾವು ಅವ್ ಸಂಸಾರದಲ್ಲಿ ಮದ್ವೆ ಮಾಡಕ್ಕಾಗತ್ತಾ? ಹೆಣ್ ನೋಡ್ಬೇಕು, ಜಾತಕ ಕೂಡ್ಬೇಕು, 2 ಮನೆಯವ್ರಿಗೂ ಇಷ್ಟ ಆಗ್ಬೇಕು, ನಂತರ ತಾನೇ ಮದ್ವೆ. ಅದೆಲ್ಲ ಸಾಮಾನ್ಯ ಅಜ್ಜಿ. ಈಗೇನಂತೆ, ನನ್ ಮದ್ವೆ ಆಗ್ಬೇಕಲ್ವಾ? ಹೌದು ಕಣೋ, ಭವಾನಿ ಸಿಕ್ರೆ ಅವಳ ಜೊತೆ ನಿನ್ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆಗ ಹೋಗೋ ಮಾತೇನೋ? ಭವಾನಿ ಸಿಕ್ರೆ ಖಂಡಿತ ಆಗತ್ತೆ.
ಆ ಥರ ಒಂದು ಲವ್ ಟ್ರ್ಯಾಕು ಮತ್ತೆ ಶುರುವಾದಾಗಿದೆ. ಏನ್ ಬೇಕಾದ್ರೂ ಆಗ್ಲಿ ಓಂಕಾರ್, ನಮ್ಗೆ ನಮ್ ಮಗಳ ಜೀವನ ದಡ ಸೇರಿದ್ರೆ ಅಷ್ಟೇ ಸಾಕು. ಭವಾನಿ ಸಿಕ್ರೇನಾ? ಅಥರ್ವಾ, ನೀನಿನ್ನು ಭವಾನಿ ಗುಂಗಿಂದ ಆಚೆ ಬಂದಿಲ್ವೇನೋ? ಅವಳು ಎಲ್ಲೋ ಇದ್ದಾಳೆ, ಸತ್ತೋಗಿದ್ದಾಳೆ ಕಣೋ. ಅಮ್ಮ, ಅಪ್ಪ ಅಮ್ಮ ಇಲ್ದೇ ಇದ್ದಾಗ ಅನಾಥರು ಕೂಡ ಬಿದ್ದಾಗ ಎದ್ದಾಗ ಅಮ್ಮ ಅಂತಾನೆ ಹೇಳೋದಲ್ವಾ? ಇಲ್ಲ ಅನ್ನೋದು ಶಬ್ದ ಅಷ್ಟೆ. ಅದು ಸುತ್ತಮುತ್ತಲಿರೋರ್ಗೆ, ನಮ್ಮೊಳಗಿರೋ ಆತ್ಮಕ್ಕಲ್ಲ. ಅವಳು ಯಾವಾಗ್ಲೂ ಇಲ್ಲೇ ಇರ್ತಾಳೆ. ಅಂದ್ರೆ ಏನೋ ನಿನ್ ಮಾತಿನರ್ಥ? ಹ್ಞೂ ಅಜ್ಜಿ, ವಿರಾಟ್ಗೋಸ್ಕರ ನಾನು ಮತ್ತೆ ಭವಾನಿನ ಹುಡುಕ್ತೀನಿ. ಅವಳು ಸಿಗೋವರೆಗೂ ಬಿಡಲ್ಲ. ಅವಳನ್ನು ಹುಡ್ಕೋ ಏರ್ಪಾಡು ನಾನ್ ಮಾಡ್ತೀನಿ. ಅವಳೆಲ್ಲೇ ಇದ್ರು ಸಿಗ್ತಾಳೆ. ಅಥರ್ವಾ, ನೀನ್ ಸರಿಗಿದೆಯೋ ಇಲ್ವೋ? ಭವಾನಿ ಹೆಸರು ಕೇಳಿದ್ಮೇಲೆ ಮತ್ತೆ ಸಮಸ್ಯೆ ಶುರು ಆಯ್ತಾ ಏನು? ಅಜ್ಜಿ, ಹಾಗೇನೂ ಇಲ್ಲ. ಭವಾನಿನ ಹುಡುಕ್ತೀನಿ. ಅವಳು ಸಿಕ್ಕಿದ ಕೂಡ್ಲೆ ನನ್ನ ವಿರಾಟ್ ಮದ್ವೆ ಒಟ್ಟಿಗೆ ಮಾಡ್ಬೋದಲ್ವಾ? ನಿಮ್ ಹೊಸ ಬೀಗ್ರು ವಿರಾಟ್ಗೆ ಅವ್ರ ಮಗಳನ್ನ ಆರಾಮಾಗಿ ಧಾರೆ ಎರ್ತ್ ಕೊಡ್ಬೋದು. ಭವಾನಿನ ನಾನು ಹುಡುಕ್ತೀನಿ. ಅಥರ್ವಾ, ಏನೇನೋ ಮಾತಾಡ್ಬೇಡ ಕಣೋ. ಭವಾನಿ ಈಗ ಸಿಗಲ್ಲ. ಆಗದೆ ಇರೋ ವಿಷಯಕ್ಕೆ ತಲೆ ಹಾಕ್ಬೇಡ, ಮತ್ತೆ ನಿನ್ನ ಆರೋಗ್ಯ ಕೆಡುತ್ತೆ. ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಆಗಲ್ಲ. ವಿರಾಟ್ ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾನೆ. ಅವನಿಗೋಸ್ಕರ ನಾನ್ ಮಾಡ್ತಿರೋ ಒಂದ್ ಚಿಕ್ಕ ಕಳಿಲ್ ಸೇವೆ ಅಷ್ಟೇ. ಅಥರ್ವಾ, ಭವಾನಿ ಸಿಗಲ್ಲ. ಅವಳು ಸಿಗ್ತಾಳೆ ಅನ್ನೋದು ನಮಗೆ ಹುಚ್ಚು ಕಲ್ಪನೆ. ನಿನಗೆ ಬೇರೆ ಹುಡುಗಿ ನೋಡಿ ಮದ್ವೆ ಮಾಡ್ತೀನಿ. ನೀನ್ ಸುಮ್ನೆ ಇದ್ಬಿಡು. ಅಮ್ಮ, ಭವಾನಿ ಸಿಗ್ತಾಳೆ. ನಾನ್ ಹುಡ್ಕೊಂಡು ಬರ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಧರ್ಮೇಂದ್ರ ಅವ್ರು ನೋಡಿದ್ರೆ ಹಾಗ್ ಮಾತಾಡಿದ್ರು, ಈ ಅಥರ್ವನ್ ನೋಡಿದ್ರೆ ಹೀಗ್ ಹೇಳ್ತಾ ಇದ್ದಾನೆ. ಏನೋ ಅರ್ಥನೇ ಆಗ್ತಾ ಇಲ್ಲ. ಕೊನೆ ಎಲ್ಲಿ ಹೋಗ್ ನಿಲ್ಲುತ್ತೋ ಏನೋ. ಓಂಕಾರ್, ಸತ್ತು ಸುಣ್ಣ ಆಗಿರೋ ಭವಾನಿ ಸಿಗೋದೂ ಇಲ್ಲ, ಅಥರ್ವನ್ ಜೊತೆ ಅವಳ ಮದ್ವೆ ಆಗೋದೂ ಇಲ್ಲ. ಧರ್ಮೇಂದ್ರ ಅವರು ಈ ಮನೆಗೆ ಹೆಣ್ಣು ಕೊಡೋದೂ ಇಲ್ಲ. ಧರ್ಮೇಂದ್ರ ಬೇಕು ಅಂತಲೇ ಹಾಕಿರೋ ಕಂಡೀಷನ್ಸ್ ಇದೆಲ್ಲ. ಈ ಅಥರ್ವಂಗ್ ಏನಾಗಿದೆ? ಭವಾನಿ ಹುಡುಕ್ತೀನಿ ಅಂತ ಹೇಳ್ತಿದ್ದಾನಲ್ಲ, ನಿಜವಾಗ್ಲೂ ಹುಡುಕ್ತಾನ? ಒಂದು ಅರ್ಥ ಆಗ್ತಿಲ್ವಲ್ಲ. ಹಾ ಡಾಕ್ಟರ್, ಸರಿ ಕರ್ಕೊಂಡ್ ಬರ್ತೀನಿ. ಅಕ್ಕ, ಜಾನು ಬಂದ್ಯಾ? ಅಕ್ಕಂಗೆ ಮಂತ್ಲಿ ಚೆಕಪ್ ಮಾಡ್ಬೇಕು ಅಲ್ವಾ? ಅದೇ ವಿಷಯ ಮಾತಾಡ್ತಿದ್ವಿ. ಓ ಹೌದಾ? ಇವನೇನ್ ಇಷ್ಟು ಬೇಗ ಪ್ರಾಜೆಕ್ಟ್ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ, ಅದೇಗ್ ಸಾಧ್ಯ? ಹಾಯ್ ಲಕ್ಕಿ. ಹಾಯ್ ಮಾಮ್, ಹೌ ಆರ್ ಯು?